I am Akshata from Kalburgi and I have completed my bachelor's degree from PG Women's Kalburgi. My name is Vinay Kumar. I am from Belgaum district, Raibag Taluka, Bansodati, and I have completed my BBA graduate in Government First Grade College in Sadalaga. I am Ramaramba. I am from Yadgir district. I have done my graduation in SBS Women's College, Vijaypur. I am Mahimuddin and I am from Yadgir, and I have completed my Bachelor of Commerce in Sri Ramakrishna Degree College from Raichuri University. ನಾನು DUT ಜಾಯ್ನ್ ಆಗಿದ್ದು ಫೆಬ್ಬಲ್ಲಿ. ಅದಾದಮೇಲೆ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ಲೀಡ್ ಆ್ಯಕ್ಟಿವಿಟಿ ಅಂತ. ಸ್ಟಾರ್ಟಿಂಗ್ ನಮ್ಗೆ ಲೀಡ್ ಆ್ಯಕ್ಟಿವಿಟಿ ಅಂದರೆ ಏನು ಎಂತಾನೂ ಗೊತ್ತಿರಲಿಲ್ಲ. ಫಸ್ಟ್ ಸರ್ ಬಂದು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ವಿಲೇಜಲ್ಲಿ ಹೋಗಿ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಅಬ್ಸರ್ವ್ ಮಾಡ್ಕೊಂಡು ಬರಬೇಕಿತ್ತು. ಕಲಘಟಗಿ ತಾಲೂಕು ತುಮ್ಮಾಡ್ ವಿಲೇಜಲ್ಲಿ ರಿಸರ್ವೇಷನ್ ಮಾಡಿದ್ವಿ. ಅಲ್ಲಿ ಗ್ರೌಂಡ್ ಅದು ತುಂಬ ಸ್ವಲ್ಪ ಅಸ್ತವ್ಯಸ್ತ ಇತ್ತು. ಅದನ್ನು ನಾವು ಯಾವ ರೀತಿ ಮಾಡಬೇಕು, ಇನ್ನೂ ಯಾವ ರೀತಿ ಮಾಡಿದ್ರೆ ಇಲ್ಲಿನ ಒಂದು ಜನರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ರು. Our topic is about that wall painting and also that compounder mobilization. In that compounder mobilization, we have to draw some of different kind of designs and which will help to the students and which will attract to the students, that school students. ವಿಲೇಜಲ್ಲಿ 30 ಹೋಮ್ಸ್ಗೆ ವಿಸಿಟ್ ಮಾಡಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡಬೇಕಾಗಿತ್ತು. ಎಲ್ಲ ಕೊಟ್ಟೆ, ಫೋಟೋಸ್ ಎಲ್ಲ ತೊಗೊಂಡೆ. ಅದರಿಂದ ನಾನು ಕಲ್ತಿರೋ ಏನಂದರೆ, ನಮಗೆ ಸ್ಟ್ರೇಂಜರ್ಸೇ ಇರಲಿ ಯಾರೇ ಇರಲಿ ಅವ್ರನ್ನ ಯಾವ ರೀತಿ ಮಾತಾಡಬೇಕು, ಡಿಸಿಪ್ಲಿನ್ ಆಗಿ ಯಾವ ರೀತಿ ಇರಬೇಕು, ಒಬ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನಾವು ಎಷ್ಟು ತಿಳ್ಕೊಂಡಿರಬೇಕು. ಆಮೇಲೆ ಇವಾಗ ನಾವು ಯಾರ ಹತ್ರನೋ ಮಾತಾಡ್ತಿರ್ಬೇಕಾದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನಾವು ಪೇಷನ್ಸಿಂದ ಆಗಿರಬೇಕು ಅಂತ ಕಲ್ಕೊಂಡೆ. ನಾವು ಅಲ್ಲಿ ಕ್ಲೀನ್ ಮಾಡೋದು ಮತ್ತು ಬೋರ್ಡ್ಗೆ ರೀಪೇಂಟ್ ಮಾಡಿ ಆ ಪೇಂಟ್ ಆ ನಕಾಶೆನ ಮತ್ತೊಮ್ಮೆ ಅದನ್ನು ರೀಪೇಂಟ್ ಮಾಡೋದಿತ್ತು. ಅದಲ್ಲಿ ನಾವು ಟೋಟಲ್ ಒಂದು 5 ಮ್ಯಾಪ್ನ ಬಿಡಿಸಿದ್ವಿ. ಅದಾದಮೇಲೆ ಕಂಪ್ಲೀಟ್ ಆಯಿತು ಅಂತ ಅದಾದಮೇಲೆ ಡಿಸ್ಪ್ಲಿನ್ ಆಗಲು ಅಲ್ಲಿ ಗಲೀಜಾಗಿರೋ ಬಕೆಟ್ಗಳನ್ನು ಕ್ಲೀನ್ ಮಾಡಿ ಅದ್ರ ಮೇಲೆ ಚಿಕ್ಕ ಮಕ್ಕಳಿಗೆ ಯೂಸ್ ಆಗೋ ಥರ ಅಂಡರ್ಸ್ಟ್ಯಾಂಡ್ ಆಗೋ ಥರ ಯೂಸ್ ಮೀ ಮತ್ತು ಸಮ್ ನೇಚರಲ್ ಥಾಟ್ಸ್ನ ಬರೆದಿದ್ವಿ ಪಾಟ್ ಮೇಲೆ. ಅದು ಬರೆದ ಮೇಲೆ ಅಲ್ಲೇ ಇಟ್ಟು ಅವರಿಗೆಲ್ಲ ಸಹಕರಿಸಿದ್ವಿ. ಸೊ ಫಸ್ಟ್ ಟೀಮ್ ವರ್ಕಲ್ಲಿ ನಾವು ಸ್ಟ್ರಾಟಜಿ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದನ್ನು ನಾವು ಕಲ್ತ್ಕೊಂಡ್ವಿ. ಮತ್ತು ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಅಲ್ಲೂ ನಾವು ಟೀಮಾಗೆ ಕೆಲಸ ಮಾಡಿದ್ವಿ. ಅದರಲ್ಲೂ ಚಾರ್ಟ್ ಪ್ರೆಸೆಂಟೇಷನ್ ಅದೆಲ್ಲ ಇತ್ತು. ತುಂಬ ಕೇಸ್ ಸ್ಟಡೀಸ್ಗಳು ನಮ್ಮ ರಿಯಲ್ ಲೈಫು ಕನೆಕ್ಟ್ ಆಗುತ್ತೆ. ನಾವು ಹೇಗೆ ಆ ಸಿಚುವೇಶನ್ಗಳಿಂದ ಆಚೆ ಬರ್ಬೋದು. And I really thank to Deshpande Scaling to conduct this lead program. It helps a lot. Thank you.